ಪರಮಾತ್ಮನಾದ ಪರಶಿವನ 3 ಶಕ್ತಿ ದೇವತೆಗಳು ಯಾರು? ಆ ಶಕ್ತಿ ದೇವತೆಗಳಲ್ಲಿ ನಾನು ಇವತ್ತು ಹೇಳುತ್ತಿರುವ ಒಂದು ಹಿಂದಿನ ಜನ್ಮದ ಕತೆ ಯಾವ ದೇವತೆಗೆ ಸಂಬಂಧಪಟ್ಟಿದೆ. ಆ ಕಥೆಯಲ್ಲಿ ಬರುವಂತ ದೇವತೆ ಯಾವ ರಾಜನಾಗಿದ್ದ, ಮತ್ತೆ ಆ ದೇವತೆ ಶಿವ ಪರಮಾತ್ಮನು ಕೊಟ್ಟಂತ ಅದ್ಭುತವಾದ ಜಾಗ ಯಾವುದು, ಮತ್ತೆ ಆ ದೇವತೆಗೆ ಈಗಲೂ ಸಹ ನಮ್ಮ ಈ ಪುಣ್ಯ ಭೂಮಿಯಲ್ಲಿ ಒಂದು ಸಮುದಾಯವೇ ಅವನ್ನ ಪೂಜೆ ಮಾಡುತ್ತೆ. ಹಾಗಾಗಿ ಆ ದೇವತೆ ಯಾರು, ಮತ್ತೆ ಆ ದೇವತೆ ಮಾಡಿದಂತ ಅದ್ಭುತವಾದ ಪೂಜೆ ಮತ್ತೆ ಯಾವ ದಿನ, ಮತ್ತೆ ಈಗಲೂ ಸಹ ದೇವತೆಗಳು ಆ ದಿನಕ್ಕಾಗಿ ಕಾಯ್ತಾರೆ. ಆ ದಿನ ಯಾವುದು, ಇದೆಲ್ಲ ತಿಳ್ಕೊಬೇಕಾ ಸ್ನೇಹಿತರೆ? ಇವತ್ತೇ ನನ್ನ ಚಾನಲ್ ಆದ ಪುರಾಣ ಪುಣ್ಯ ಕಥೆಗಳಿಗೆ ಸಬ್ಸ್ಕ್ರೈಬ್ ಆಗಿ ಇದರ ಪರಿಪೂರ್ಣ ಕಥೆ ಅಲ್ಲಿ ಕೇಳಿ. ಹಾಯ್, ನಾನು ನಿಮ್ಮ ಅರಿವಿಶೇಖರ್. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪುರಾಣ ಪುಣ್ಯ ಕಥೆಗಳಿಗೆ ಸ್ವಾಗತ. ನಮಸ್ಕಾರ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪುರಾಣ ಪುಣ್ಯ ಕಥೆಗಳಿಗೆ ಸ್ವಾಗತ. ನಾರಾಯಣಂ ನಮಸ್ಕೃತ್ಯಂ ನರಂಚ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸೋ ಚೈವ ತಥೋ ಮುದ್ರೇ. ಶ್ರೀ ಗುರುಭ್ಯೋ ನಮಃ, ಶ್ರೀ ಮಾತ್ರೇ ನಮಃ. ಸ್ನೇಹಿತರೆ, ಇವತ್ತು ಪರಮಾತ್ಮನಾದ ಪರಶಿವನ 33 ಕೋಟಿ ದೇವತೆಗಳಲ್ಲಿ 30 ಕೋಟಿ ಶಿವಗಣಗಳೇ ಇದ್ದಾರೆ. ಆ ಶಿವಗಣಗಳಲ್ಲಿ ಪ್ರಥಮವಾಗಿ ಅನೇಕ ಪಿಶಾಚಗಳು, ಅನೇಕ ಗಣಗಳು, ಅದರಲ್ಲಿ ಒಂದಷ್ಟು ಗಣನಾಯಕರು, ಅದರಲ್ಲಷ್ಟು ಪಿಶಾಚ ನಾಯಕರು, ಅದರಲ್ಲೆಲ್ಲ 3 ಜನ ತ್ರಿಮೂರ್ತಿಗಳಿದ್ದಂಗೆ ಶಿವ ಪರಮಾತ್ಮನ ಅನುಯಾಯಿಗಳಲ್ಲಿ ತುಂಬಾ ಬಲವಾಗಿರೋರು, ತುಂಬಾ ಶ್ರೇಷ್ಠವಾಗಿರೋರು. ಆ 3 ಯಾರು ಅಂದ್ರೆ, ಒಬ್ರು ಶಿಲಾದ ಮುನಿಗಳ ಪುತ್ರ ನಂದೀಶ್ವರ, ಮತ್ತೊಬ್ಬರು ಬ್ರಹ್ಮನ 5 ತಲೆಯನ್ನು 1 ತಲೆಯನ್ನು ಧ್ವಂಸ ಮಾಡಿದಂತ ಕಾಲಭೈರವೇಶ್ವರ, ಮತ್ತೊಂದು ಶಿವನ ಜಟೆಯಲ್ಲಿ ಹುಟ್ಟಿದ ವೀರಭದ್ರೇಶ್ವರ. ಇವತ್ತು ನಾನು ಹೇಳುವಂತ ಕಥೆಯಲ್ಲಿ ಇವರ 3ರಲ್ಲಿ ಒಬ್ಬರಾಗಿರ್ತಾರೆ ಈ ಕಥೆಗೆ ಸಂಬಂಧಪಟ್ಟಿರೋರು. ಮತ್ತೆ ಈ ಕಥೆಯಲ್ಲಿ ಒಂದು ಅದ್ಭುತವಾದ ದಿನ. ಆ ದಿನಾನ ದೇವತೆಗಳು ಸಹ ಭೂಮಿಗೆ ಬಂದು ಆ ಒಂದು ದಿನ ಶಿವ ಪರಮಾತ್ಮನ ಪೂಜೆ ಮಾಡ್ತಾರೆ. ಆ ದಿನ ಯಾವುದು ಅಂತ ಗೊತ್ತಾಗ್ಬೇಕು ಸ್ನೇಹಿತರೆ. ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ಕೇಳಿದ್ರೆ ಆ ಕತೆ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ. ಪೂರ್ವದಲ್ಲಿ ಒಬ್ಬ ಬ್ರಾಹ್ಮಣ ಇತ್ತು. ಗಂಡ ತೀರೋಗಿ ಸ್ವಲ್ಪ ದಿನ ಆಯಿತು. ತುಂಬ ವಯಸ್ಕಳಾಗಿದ್ದು, ಸುಂದರವಾಗಿದ್ದು. ಆದ್ರೆ ಏನ್ ಮಾಡ್ತೀರಾ, ವಯಸ್ಸಿನ ಅಂತರ, ಚಿತ್ತ ಚಾಂಪಲ್ಯ ಮತ್ತೆ ಕಾಮಾತುರ ಹೀಗೆ ಇರುವಾಗ ಒಂದು ದಿನ ಒಬ್ಬ ಚಾಂಡಾಳನ ಸಂಪರ್ಕ ಆಗುತ್ತೆ. ಆ ಸಂಪರ್ಕದಿಂದಾಗಿ ಅವಳಿಗೆ ಒಂದು ಗಂಡು ಮಗು ಸಹ ಹುಟ್ಟುತ್ತೆ. ಆ ಗಂಡು ಮಗು ಹುಟ್ಟಿದ್ದು ಚಂಡಳಿಗಾದ್ರೂ ಎಲ್ಲ ಸದ್ಬುದ್ಧಿಯಲ್ಲಿ ಬರುತ್ತೆ, ಎಲ್ಲ ದುರ್ಬುದ್ಧಿನೇ ಇತ್ತು, ಎಲ್ಲ ಭಗವದ್ವೇಷ, ಬರೀ ಕೆಟ್ಟ ಕೆಲಸ. ಹಾಗಾಗಿ ಇವನ ಹೆಸರು ಸಹ ಏನಿತ್ತು ಅಂತ ಕೇಳ್ತೀರಾ? ಹೆಸರು ತಕ್ಕನಂಗೆ ಇದ್ದ ಹೆಸರು ಸಹ ದುಸ್ಸಹ ಅಂತ. ದುಸ್ಸಹ ಅಂತ ಅಷ್ಟೇ ಹೆಸರು ತಕ್ಕಂಗೆ ದುಷ್ಟನಾಗೇ ಇದ್ದ. ಒಂದು ದಿನಕ್ಕೊಂದು ಒಳ್ಳೆ ಕೆಲಸ ಮಾಡ್ತಿದ್ದಿಲ್ಲ. ಸದ್ಬುದ್ಧಿ ಸದ್ಭಾವನೆ ಅಂತೂ ಖಂಡಿತ ಅಲ್ಲ, ಯಾಕಂದ್ರೆ ಹುಟ್ಟಿದ್ದು ಚಾಂಡಳಿಗಾಗಿ. ಹಾಗಾಗಿ ಇವನು ದಿನೇ ದಿನೇ ಬೆಳೀತಾ ಬರೀ ದುಷ್ಟಗುಣಗಳನ್ನೇ ಬೆಳೆಸ್ಕೊಂಡು ಬಂದ. ಪರಸ್ತ್ರೀ ಗಮನ, ಚೂಜಾಟ, ಕಳ್ಳತನ, ಗುರುಸ್ತ್ರೀ ಗಮನ, ಕೆಟ್ಟದ್ದು ಯಾವುದು ಇವನ ಹತ್ರ ಇಲ್ಲ ಅನ್ನಂಗೆ ಇಲ್ಲ, ಅಂಥ ದುರ್ಗುಣಗಳೆಲ್ಲ ಇರ್ತವೆ. ಹೀಗೆ ಬೆಳೀತಾ ತಾಯಿ ಅವನಿಗೆ ಎಷ್ಟು ಬುದ್ಧಿ ಹೇಳೋದು ಕೇಳ್ತಿರ್ಲಿಲ್ಲ. ಒಂದು ದಿನ ತಾಯಿನೂ ಸಹ ಮರಣ ಹೊಂದಿದ ನಂತರ ಇನ್ನೂ ಅವನಿಗೆ ತರ ಪಕ್ಷಿ ಗೂಡಿಂದ ಬಿಟ್ಟಂಗಾಯ್ತು. ಹಾಗಾಗಿ ಇನ್ನೂ ಇವನು ದುಷ್ಟ ಕೆಲಸಗಳು ಜಾಸ್ತಿ ಮಾಡ್ಕೊಂಡೇ ಹೋಗ್ತಾ ಇದ್ದ. ಕಳ್ಳತನ, ಮೋಸ, ರಂಪಾಟ, ಕೊಲೆ ಎಲ್ಲ ಮಾಡ್ತಿದ್ದ. ಒಂದು ದಿನ ಊರಲ್ಲೆಲ್ಲ ಸಡಗರದ ದಿನ. ಆ ದಿನ ಊರಲ್ಲೆಲ್ಲ ಹಸಿರು ತೋರಣಗಳು, ಎಲ್ಲೆಲ್ಲೂ ಹೂಮಾಲೆಗಳು, ಎಲ್ಲಿ ನೋಡಿದ್ರು ಒಂಥರ ಸಂಭ್ರಮದ ವಾತಾವರಣ. ಎಲ್ಲ ಶಿವನ ದೇವಾಲಯಕ್ಕೆ ಹೋಗ್ತಾ ಇದ್ರು. ಅವತ್ತು ಸಂಜೆ ಎಲ್ಲ ಧನಿಕರು, ಅಲ್ಲಿರುವಂತಹ ಜನಗಳು ಎಲ್ಲರೂ ಹೊಸ ಬಟ್ಟೆಗಳನ್ನ ತಗೊಂಡು, ಅನೇಕ ಆಭರಣ ತಗೊಂಡು ಶಿವಾಲಯಕ್ಕೆ ಹೋಗ್ತಾ ಇದ್ರು. ಇದನ್ನು ಗಮನಿಸಿದ ಆ ದುಸ್ಸಹ ಮನಸ್ಸಿನಲ್ಲಿ ಆಲೋಚನೆ ಮಾಡಿದ, ನಾನು ಸಹ ಶುಭ್ರವಾಗಿ ದೇವಸ್ಥಾನಕ್ಕೆ ಹೋದ್ರೆ ಶಿವಲಿಂಗದ ಮೇಲಿರುವ ಒಂದಷ್ಟು ಆಭರಣ ಕಳ್ತನ ಮಾಡ್ಬೋದು, ಜೊತೆಗೆ ಅಲ್ಲಿ ಬಂದಂತ ಈ ಧನಿಕರದು ಸಹ ನಾನು
ಹೊತ್ಕೊಂಡು ಹೋಗ್ಬೋದು ಅಂತ ಆಲೋಚನೆ ಮಾಡಿ ಶುಭ್ರವಾಗಿ ಸ್ನಾನ ಮಾಡಿ ಅವತ್ತು ಸಂಜೆ ಇವನು ದೇವಸ್ಥಾನಕ್ಕೆ ಎಲ್ಲರೂ ಬರೋಕ್ಕಿಂತ ಮುಂಚೆ ಬೇಗ ಹೋಗಿ ಕುತ್ಕೊಂಡ, ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಿದ್ದ. ಕೊನೆಗೆ ಶಿವಲಿಂಗದ ಮೇಲಿದ್ದಂತಹ ಆಭರಣಗಳು ಸಹ ಅಬ್ಸರ್ವ್ ಮಾಡ್ದ. ಹೀಗೆ ಪೂಜೆ ಪ್ರಾರಂಭವಾಯಿತು. ಅವನಿಗೆ ಮನಸ್ಸಿನಲ್ಲಿ ಇಚ್ಛೆ ಇಲ್ಲ ಅಂದ್ರೂ ಶಿವನ ಲಿಂಗದ ಮೇಲಿರೋ ಆಭರಣಗಳ ನೋಡ್ತಾ 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 ಅಲ್ಲಿ ಭಜನೆ, ಪೂಜೆ, ಪುನಸ್ಕಾರ ಎಲ್ಲ ಪ್ರಾರಂಭ ಆಯ್ತು. ಸಾಲಲಿಕ್ಕೆ ಉಪವಾಸನೂ ಸಹ ರಾತ್ರಿ ಎಲ್ಲ ಇದ್ದ. ಬೆಳಿಗ್ಗೆ ಆಗ್ತಾ 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 ಏನಾಯ್ತು, ಎಲ್ಲರೂ ನಿದ್ರೆ ಹೋದರು. ಅದನ್ನು ಅಬ್ಸರ್ವ್ ಮಾಡಿದ ಅವನು ಶಿವನ ಮೇಲಿದ್ದ ಒಂದಷ್ಟು ಆಭರಣ ಕಳ್ತನ ಮಾಡಿಕೊಂಡು ಮೂಟೆ ಕಟ್ಕೊಂಡು ಈಚೆ ಹೋದಾಗ ಒಬ್ರು ಕಾಲು ತುಳಿದ. ಆ ತುಳಿದಿದ್ದೆ ಆ ಗಾಬರಿಗೆ ಎದ್ದು ಕಳ್ಳ 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 ಅಂದು ಅವನು ಗರ್ಭದ ಗುಡಿ ಈಚೆ ಹೋಗಿ, ಇನ್ನೇನು ಗರ್ಭದ ಗುಡಿ ಈಚೆ ಹೋಗಿ ಆ ದೇವಸ್ಥಾನದ ಪ್ರಾಂಗಣದ ಈಚೆ ಹೋಗೋ ಅಷ್ಟರಲ್ಲಿ ಆ ರಾಜಭಟ್ರು ಏನ್ ಮಾಡಿದ್ರು, ಬಾಣಗಳಿಂದ ಹೊರದೆ ನನ್ನ ಸಾಯ್ತು. ಅವನು ಈ ಕಡೆ ಈಚೆನೂ ಸತ್ತಿಲ್ಲ, ಈ ಕಡೆ ಒಳಗಡೆನೂ ಸತ್ತಿಲ್ಲ. ಸ್ವಲ್ಪ ಇನ್ನೇನು ಒಂದು 2 ಹೆಜ್ಜೆ ಇಡಬೇಕು ಈಚೆ ಹೋಗೋದ್ರೆ ಸತ್ತಿದ್ದೆ. ಬಂದು ನೋಡಿದ್ರು, ಒಡವೆ ಎಲ್ಲ ಕಿತ್ಕೊಂಡು. ಆ ಕ್ಷಣ ಅಲ್ಲಿ ಏನಾಯ್ತು ಅಂದ್ರೆ, ಯಾಕಂದ್ರೆ ಇವನು ಮಾಡಿದ್ದು ಬರೀ ಕೆಟ್ಟ ಕೆಲಸ ಅಲ್ವಾ, ಒಂದು ಒಳ್ಳೆ ಕೆಲಸ ಮಾಡಿಲ್ಲ. ಅಲ್ಲಿ ಬರಬೇಕಾಗಿದ್ದು ಯಮನ ಗಣಗಳು, ಆದ್ರೆ ವೈಪರೀತ್ಯ ವಿಚಿತ್ರ ನೋಡಿ ಅವನ ಅದೃಷ್ಟನ ಏನು, ಸಾಕ್ಷಾತ್ ಶಿವನ ಗಣಗಳೇ ಅಲ್ಲಿ ಬಂತು. ಕಾರಣ ಏನು ಅಂತ ಕೇಳ್ತೀರಾ? ಅವತ್ತು ಶಿವರಾತ್ರಿ ದಿನ. ಈ ಶಿವರಾತ್ರಿ ದಿನ ಇವನು ತಿಳಿದೇನೋ ತಿಳಿಯದೇನೋ ಒಂದಷ್ಟು ಬಿಲ್ವ ಪತ್ರನೂ ಸಹ ಶಿವನ ಮೇಲೆ ಹಾಕಿದ್ದ. ಸಾಲದಕ್ಕೆ ಅವತ್ತು ರಾತ್ರಿ ಫುಲ್ ಜಾಗರಣೆ ಇದ್ದ. ಆ ಜಾಗರಣೆ ಇದ್ನಲ್ಲ, ಶಿವನ ಭಕ್ತಿಯಿಂದ ನೋಡಿದ್ನು ಅಥವಾ ಕಳ್ಳತನದಿಂದ ನೋಡಿದ್ನು, ಬಟ್ ಯಾವಾಗಲೂ ಆ ಶಿವನೇ ನೋಡಿ ಅಲ್ಲಿ ನಡೀತಿದ್ದಂಥ ಆ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಇವನು ಸಹಭಾಗಿ ವಹಿಸಿದ್ದ. ಹಾಗಾಗಿ ಇವನಿಗೆ ಶಿವಗಣಗಳು ಬಂದು ಪರಮಾತ್ಮನ ಲೋಕಕ್ಕೆ ಕರ್ಕೊಂಡು ಒಂದಷ್ಟು ಪುಣ್ಯ ಪುರುಷರ ಸಹವಾಸ ಮಾಡಿ ಒಂದಷ್ಟು ದಿನ ತಿರುಗಿಸಿದ್ರು. ಮತ್ತೆ ಇವನಿಗೆ ಆ ಜನ್ಮದಲ್ಲಿ ಏನಾಗಿದ್ದ ಗೊತ್ತಲ್ಲ, ಕಳ್ಳನಾಗಿದ್ದ. ಈ ಜನ್ಮದಲ್ಲಿ ಏನ್ ಮಾಡಿದ್ದಾನೆ, ಶಿವ ಪರಮಾತ್ಮನ ಜೊತೆ ಅನುಯಾಯಿಗಳ ಜೊತೆ ಪುಣ್ಯ ಪುರುಷತೆ ಸುತ್ತಾಡ್ದ. ಅವನಿಗನಿಸ್ತು, ಓಹೋ ಇನ್ನು ಮೇಲೆ ತಪ್ಪು ಮಾಡಬಾರ್ದು, ತಪ್ಪು ಮಾಡಿದ್ದರ ಪ್ರತಿಫಲ ನಾನು ಅನುಭವಿಸ್ಬೇಕಾಗಿತ್ತು. ಆದ್ರೂ ಅವ್ನಿಗೆ ಏನ್ ಮಾಡಿದ್ರು, ನರಕ ಸದೃಶ ತೋರಿಸಿದ್ರು. ನರಕ ಸದೃಶ ಯಾಕೆ ತೋರಿಸೋದು ಅಂದ್ರೆ, ಅಷ್ಟು ಪಾಪ ಮಾಡಿದ್ನಲ್ಲ, ಪಾಪ ಹೋಗ್ಬೇಕು, ಹಾಗಾಗಿ ನರಕ ಸದೃಶ ತೋರಿಸಿದ್ರು. ಬಟ್ ನರಕ ಅನುಭವಿಸ್ತಿಲ್ಲ. ಮಾಡಿದ್ದು ಒಂದು ಪುಣ್ಯ ಕೆಲಸ ಏನು ಅಂದ್ರೆ, ಶಿವರಾತ್ರಿ ದಿನ ಶಿವ ಪರಮಾತ್ಮನ ಮೇಲೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ರಾತ್ರಿಯೆಲ್ಲ ಉಪವಾಸ ಇದ್ದು ಆ ಶಿವನ ಭಕ್ತಿಯಿಂದ ಪೂಜೆ ಮಾಡೋದಲ್ಲ, ಅದರ ಪ್ರತಿಫಲ ಇವನಿಗೆ ಪುಣ್ಯ ಲೋಕದಲ್ಲಿ ಇರೋಂಗಾಯ್ತು. ಮತ್ತೆ ಪುಣ್ಯಲೋಕ ಆದ್ಮೇಲೆ ಮತ್ತೆ ಬರಬೇಕಲ್ಲ ಭೂಮಿ ಮೇಲೆ ಹುಟ್ಟಾಗಿ, ಆಗ ಮತ್ತೊಂದು ಜನ್ಮ ಎತ್ಕೊಂಡು ಬಂದ. ಅವನು ಯಾರು ಅಂದ್ರೆ ವಿಚಿತ್ರ ವೀರ್ಯ, ಅಂದರೆ ಚಿತ್ರಾಂಗದೆಯ ಮಗ. ನೀವು ತಿಳ್ಕೊಂಡಕ್ಕೆ ಬೊಬ್ರೋಹನ ತಾಯಿ ಅಲ್ಲ ಸ್ನೇಹಿತರೆ, ಇವಳು ವಿಚಿತ್ರ ವೀರ್ಯ, ಚಿತ್ರಾಂಗದೇವನ ಮನೆ. ಅವಳೊಬ್ಳು ರಾಜನ ಮನತಂದಲ್ಲಿ ಹುಟ್ಟು ಬಂದ. ಇಂದಿನ ಜನ್ಮದ ವಾಸನೆ ಇದ್ದ ಕಾರಣ ಇವನು ಆ ಜನ್ಮದಲ್ಲೂ ಶಿವ ಪರಮಾತ್ಮನ ತುಂಬಾ ಅನನ್ಯವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡ್ತಿದ್ದ. ಒಳ್ಳೊಳ್ಳೆ ಸತ್ಕರ್ಮಗಳು ಮಾಡ್ತಿದ್ದ, ದಾನ ಧರ್ಮಗಳು ಮಾಡ್ತಿದ್ದ. ಯಾಕಂದ್ರೆ ಇಂದಿನ ಜನ್ಮದಲ್ಲಿ ಮಾಡಿ ತಪ್ಪು ಈ ಜನ್ಮದಲ್ಲಿ ಮಾಡಬಾರ್ದು ಅಂತ ಹೇಳಿ ಆ ಜನ್ಮದಲ್ಲಿ ಶಿವನ ದೇವಾಲಯಕ್ಕೆ ಬರುವಂತ ಭಕ್ತರಿಗೆ ಬಹಳಷ್ಟು ದಾನ ಧರ್ಮ ಸತ್ಕಾರ್ಯ ಸದ್ಬುದ್ಧಿಗಳನ್ನ ಮಾಡ್ತಿದ್ದ. ಜೊತೆಗೆ ಪ್ರತಿ ಶಿವರಾತ್ರಿ ದಿನ ಅವನ ಜನ್ಮ ಇರೋದು ಶಿವನ ಶ್ರದ್ಧಾ ಭಕ್ತಿಯಿಂದ ಬಿಲ್ವ ಪತ್ರಗಳಿಂದ ಅರ್ಚನೆ ಮಾಡ್ತಿದ್ದ. ಆ ಜನ್ಮದಲ್ಲಿ ಅವ್ರು ತಿಳ್ಕೊಂಡಿದ್ದ, ಸರ್ವಂ ಶಿವಂ ಮಯಂ ಸರ್ವಂ ಶಿವಂ ಜಗತ್. ಹಾಗಾಗಿ ಅವನು ತಿಳ್ಕೊಂಡಿದ್ದ, ಈ ಶಿವನ ಒಬ್ಬನೇ, ಇವನನ್ನು ನಾವು ಶ್ರದ್ಧೆಯಿಂದ ಪೂಜೆ ಮಾಡಿದ್ದರೆ ಖಂಡಿತ ನಮ್ಗೆ ನೋಡಿ, ಒಂದು ಜನ್ಮದಲ್ಲಿ ನಾನು ದುಷ್ಟನಾಗಿದ್ದೆ, ಒಂದು ಜನ್ಮದಲ್ಲಿ ಮಾಡಿದಂತ ಒಂದು ದಿನದ ಪುಣ್ಯದ ಫಲ ನನಗೆ ರಾಜನಾಗಿ ಮಾಡಿದ್ದೆ. ಇನ್ನು ಈ ಜನ್ಮದಲ್ಲಿ ಒಂದು ದುಷ್ಟ ಕೆಲಸ ಮಾಡಬಾರ್ದು, ನೋಡಕ್ಕೆ ಸುಂದರವಾಗಿದ್ದ, ಜೊತೆಗೆ ಸದ್ಗುಣಗಳಿತ್ತು, ಎಲ್ಲೂ ದುರ್ಗುಣಗಳಿರ್ಲಿಲ್ಲ. ಕಾರಣ ಏನು ಅಂದ್ರೆ, ಇವನ್ ಮನ್ಸು ಮಾಡಿದ ರಾಜನಾಗಿ ಏನ್ ಬೇಕಾದ್ರೆ ಮಾಡೋದು. ಆದ್ರೆ ಒಂದು ದಿನಕ್ಕೂ ದುರ್ಬುದ್ಧಿ ದುರ್ನಡತೆ ತೋರಿಸದೆ ಸದ್ಭಾವನೆಯಲ್ಲಿ ಇದ್ದೆ. ಒಂದು ದಿನ ಶಿವರಾತ್ರಿಯಲ್ಲಿ ಮತ್ತೆ ಮರಣ ಹೊಂದಿದ ನಂತರ ಏನಾದ ಅಂತ ಕೇಳ್ತೀರಾ ಸ್ನೇಹಿತರೆ? ಇವನೇ ಶಿವನ ಜಟೆಯಲ್ಲಿ ಬಂದಂತ ಈ ವೀರಭದ್ರನೇ ವಿಚಿತ್ರವರನಾಗಿ ಇಂದಿನ ಜಗತ್ತಲ್ಲಿದ್ದ. ಅವನಿಗೆ ಸಾಕ್ಷಾತ್ ಪರಶಿವನು ಅವನಿಗೆ ತನ್ನ ಜಟೆಯಲ್ಲೇ ಸ್ಥಾನ ಕೊಟ್ಟ. ಮತ್ತೆ ಅವನಿಗೆ ತನ್ನ ಗಣಗಳಲ್ಲಿ ಒಬ್ಬನಾಗಿ ನಿರೀಕ್ಷಿಸಿದ. ಅವನೇ ಶ್ರೀ ವೀರಭದ್ರ ಸ್ವಾಮಿ. ಹಾಗಾಗಿ ಸ್ನೇಹಿತರೆ, ಭಕ್ತಿ ಶ್ರದ್ಧೆಯಿಂದ ನಾವು ಆ ಸ್ವಾಮಿನ
ನೋಡಿ, ಈ ಶಿವರಾತ್ರಿ ನಾವಂತೀವಿ ಸಾಧಾರಣ ಮನುಷ್ಯರು, ನಾವು ವರ್ಷಕ್ಕೆ ಒಂದು ದಿನ ಕಾಯ್ತೀವಿ. ಆದರೆ ದೇವತೆಗಳಿಗೆ ಒಂದು ವರ್ಷ ಒಂದು ದಿನ ಆಗುತ್ತೆ. ಅಂದ್ರೆ ಅವ್ರು ಎಷ್ಟು ವರ್ಷ ಕಾಯ್ಬೇಕು? ಈಗಲೂ ಸಹ ಪ್ರತಿ ಶಿವರಾತ್ರಿಗೆ ನಾವು ಬಿಡಿ ದೇವಾನು ದೇವತೆಗಳೇ ಪೈಪೋಟಿ ಮೇಲೆ ಬಂದು ಇವತ್ತು ಆ ಪ್ರಸಿದ್ಧವಾದ 3 ಕ್ಷೇತ್ರಗಳಿದೆ. ಒಂದು ಕಾಶಿ, ಒಂದು ಮಹಾಲಿಂಗೇಶ್ವರ, 3ನೇದು ನಮ್ಮ ಕರ್ನಾಟಕದ ಗೋಕರ್ಣ. ಈ 3 ಜಾಗಕ್ಕೂ ಒಂದು ಸಮಯದಲ್ಲಿ ಬಂದು ದೇವತೆಗಳೇ ಒಂದು ಸ್ವತಃ ಪೂಜೆ ಮಾಡಿ ಹೋಗ್ತಾರೆ ಸ್ನೇಹಿತರೆ. ಇದು ನಾನು ಹೇಳಿಲ್ಲ, ಸಾಕ್ಷಾತ್ ಸ್ಕಂದ ಪುರಾಣದಲ್ಲಿ ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿಗೆ ಹೇಳುತ್ತಿರುವಂತಹ ಈ ಅದ್ಭುತವಾದ ಕತೆ. ಈ ಕಥೆನ ನಾನು ಇಲ್ಲಿ ನಿಮಗೆ ಪ್ರಸ್ತುತಪಡಿಸ್ಬೇಕಾಯ್ತು. ಸ್ನೇಹಿತರೆ, ಯಾರೇ ಆಗಿರ್ಬೋದು, ನಮ್ಮ ಜೀವನದಲ್ಲಿ ನಂಬಿಕೆ ಬಹಳ ಮುಖ್ಯ. ನಂಬಿಕೆಯಿಂದ ಆ ಭಗವಂತನ ನೀವು ಆರಾಧಿಸಿದೆ ಆದಲ್ಲಿ ಆ ಒಂದು ದಿನ ಶಿವರಾತ್ರಿ ದಿನ ಪೂರ್ಣ ದಿನ ಉಪವಾಸ. ನೋಡಿ, ಈ ಕಲಿಗಾಲಕ್ಕೆ ನಮಗೆ ಉಪವಾಸ ನಿಷಿದ್ಧ. ಯಾಕೆಂದ್ರೆ ಇವತ್ತು ಮನುಷ್ಯನ ಆಯುಷು ಕಡಿಮೆ. ಹಾಗಾಗಿ ಅವತ್ತು ಅನ್ನನ ಉಪಯೋಗಿಸಬಾರ್ದು. ಅನ್ನ ಬಿಟ್ಟು ನೀವು ಫಲಹಾರಗಳನ್ನ ನೀವೇನೇ ತಗೊಂಡ್ರು ತೊಂದರೆ ಇಲ್ಲ. ಅದೂ ಸಹ ಒಂದು ಉಪವಾಸದ ಒಂದು ಮಾದರಿ ಆಗಿದೆ. ಇದು ನಾನು ಹೇಳಿಲ್ಲ ಸ್ನೇಹಿತರೆ, ಸಾಕ್ಷಾತ್ ವೇದವ್ಯಾಸರು ನಮಗೆ ಕೊಟ್ಟಂತ ಈ ಅದ್ಭುತವಾದ ವಾರ. ಇದನ್ನು ಸರಿಯಾಗಿ ನೀವು ಉಪಯೋಗಿಸ್ಕೊಂಡು ಶಿವರಾತ್ರಿ ದಿನ ಮಾಡಿದ್ದೆ ಆಗಲಿ ಆಲೋಚನೆ ಮಾಡಿ, 2 ಜನ್ಮದಲ್ಲೇ ಅವನಿಗೆ ಸಾಕ್ಷಾತ್ ಪರಮಾತ್ಮನಾದ ಪರಶಿವನು ಕೊಟ್ಟಂತ ಪದವಿ. ಇನ್ನು ನಾವು ಸಾಧಾರಣ ಮನುಷ್ಯರು. ಇನ್ನೊಂದು ರಹಸ್ಯವಾದ ವಿಚಾರ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಮನುಷ್ಯನು ಮಾತ್ರನೇ ಸತ್ಕರ್ಮ ಮಾಡಿದಾಗ ದೇವತೆನೂ ಸಹ ಆಗ್ಬೋದು, ದುಷ್ಕರ್ಮ ಮಾಡಿದಾಗ ಅಧೋಗತಿಗೂ ಹೋಗ್ಬೋದು. ಆದ್ರೆ ದೇವತೆಗಳಿಗೆ ಹಾಗಿಲ್ಲ. ದೇವತೆಗಳಿಗೆ ಕರ್ಮ ಮಾಡೋ ಅಧಿಕಾರನೇ ಇಲ್ಲ. ಆಗೊಂದು ಪಕ್ಷ ಕರ್ಮ ಮಾಡಬೇಕು ಅಂದ್ರೆ ಮನುಷ್ಯನಾಗ್ಬಿಡ್ಬೇಕು, ಇದು ಅಸಾಧ್ಯವಾದದ್ದು. ಹಾಗಾಗಿ ಅವರು ಶಾಪ ತಗೊಂಡು ಭೂಮಿ ಮೇಲೆ ಬಂದಾಗ ಯಾವುದೇ ರೀತಿ ಸತ್ಕರ್ಮ ಆಗ್ಲಿ ಪುಣ್ಯ ಆಗ್ಲಿ ಮಾಡ್ಲಿಕ್ಕಾಗಲ್ಲ. ಆ ಕರ್ಮನ ಅವರು ಅನುಭವಿಸಿ ಮತ್ತೆ ದೇವತೆಯಾಗಿ ಹೋಗ್ಬೇಕು. ಆದ್ರೆ ಮನುಷ್ಯನಿಗೆ ಹಾಗಲ್ಲ. ಹೇಳದ್ನೆಲ್ಲ, ಸತ್ಕರ್ಮ ಮಾಡಿದಾಗ ದೇವತೆ, ದುಷ್ಕರ್ಮ ಮಾಡಿದಾಗ ಅಧೋಗತಿ. ಹಾಗಾಗಿ ಸ್ನೇಹಿತರೆ, ಮನುಷ್ಯನ ಜನ್ಮ ಬಹಳ ಪುಣ್ಯವಾಗಿದ್ದು. ಈ ಮನುಷ್ಯನ ಜನ್ಮ 84 ಜೀವಕೋಟಿ ರಾಶಿಗಳಲ್ಲಿ ಶ್ರೇಷ್ಠವಾದ ಈ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮ ಇರೋವಾಗಲೇ ಒಂದಷ್ಟು ಸತ್ಕಾರಗಳನ್ನ ಮಾಡಿ ಮತ್ತೆ ಮುಂದಿನ ಜನ್ಮದಲ್ಲಿ ಖಂಡಿತ ಮನುಷ್ಯರಾಗಿ ಹುಡ್ತೀರ. ಇಲ್ಲ ಅಂದ್ರೆ ಯಾವುದೋ ಪಕ್ಷಿನೋ ಪ್ರಾಣಿನೋ ಕ್ರಿಮಿನೋ ಕೀಟಾಗಿ ಹುಟ್ಟೋದ್ರಲ್ಲಿ ಸಂದೇಹನ ಬೇಡ. ಮನುಷ್ಯ ಎಂತ ಅದ್ಭುತ ಜೀವಿ ಅಲ್ವಾ, ಅವನಿಗೆ 2 ಸಹ ಕೊಟ್ಟಿದ್ದಾನೆ. ಸ್ನೇಹಿತರೆ, ಈ ಅದ್ಭುತವಾದ ಮನುಷ್ಯ ಜನ್ಮನ ಸದ್ವಿನಿಯೋಗ ಮಾಡಿಕೊಂಡು ಆ ಪರಶುನಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೀವು ಪೂಜಿಸಿದಲ್ಲಿ ನಿಮ್ಗೆ ಬೇಡಿದಂತ ವರ ಖಂಡಿತ ಶಿವ ಕೊಡ್ತಾನೆ ಅಂತ ಈ ಕಥೆನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಕತೆ ನಮಗೆ ಇಷ್ಟವಾದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹೇಳಿ ಅಂತ ಕೇಳ್ತೀನಿ. ಹಾಗೆ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಕೇಳ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಮುಂದಿನ ಒಂದು ಅದ್ಭುತ ಕಥೆಯೊಂದಿಗೆ ನಿಮ್ಮನ್ನು ಕಾಣ್ತೀನಿ. ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.